ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ತಿಳಿದಂತೆ ಕಟೀಲಿನಲ್ಲಿ ಸ್ವಯಂ ಕ್ಷೇತ್ರಗಳು ಮೂರು. ಒಂದು ಪ್ರಸಿದ್ಧವಾದಂತಹ ಕಟೀಲಿನ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಅದೇ ಮೂಲ ಸ್ಥಾನದಲ್ಲಿರತಕ್ಕಂತಹ ಭ್ರಮರಾಂಬಿಕೆ, ಅದೇ ರೀತಿಯಾಗಿ ದೇವಸ್ಥಾನಕ್ಕೆ ಒಳಬರುವಾಗಲೇ ಇರತಕ್ಕಂತಹ ರಕ್ತೇಶ್ವರಿ. ಈ ಮೂರು ಸ್ವಯಂ ಸನ್ನಿಧಾನ ಅಂತ ಭಕ್ತರ ನಂಬಿಕೆ ಮತ್ತು ಅದನ್ನು ಪ್ರಶ್ನಶಾಸ್ತ್ರದಲ್ಲಿ ನಿರ್ಣಯವಾದದ್ದು. ಕಟೀಲು ನಿಮಗೆಲ್ಲ ತಿಳಿದಂತೆ ಸುಮಾರು 10 ವರ್ಷದಿಂದ ಅಭಿವೃದ್ಧಿ ಪಥದತ್ತ ವೇಗದಿಂದ ಸಾಗ್ತಾ ಇದೆ. ಎಲ್ಲ ಅಭಿವೃದ್ಧಿ ಮಾಡುವ ಸಂದರ್ಭದಲ್ಲಿ ಕಟೀಲು ಕ್ಷೇತ್ರದ ರಕ್ತೇಶ್ವರಿಯ ಸನ್ನಿಧಾನದ ಜೀರ್ಣೋದ್ಧಾರ 2019ಕ್ಕೆ ಮಾಡಿ ಮುಗಿಸಿದ್ದೇವೆ. ಅದರ ಸುತ್ತಲ ಪೌಳಿಯನ್ನು ಇಷ್ಟವರೆಗೆ ನಾವು ಮುಟ್ಟಿರಲಿಲ್ಲ. ಇತ್ತೀಚೆಗೆ ನಮ್ಮ ಬರೋಡದ ಉದ್ಯಮಿಯಾಗಿ ಇರತಕ್ಕಂತಹ ಶಶಿಧರ್ ಶೆಟ್ಟಿ ಅವರು ಈ ರಕ್ತೇಶ್ವರಿಯ ಸುತ್ತ ಪೌಳಿಯನ್ನು ನವೀಕರಿಸಿ ನೀಡುವುದಾಗಿ ನಮಗೆ ಭರವಸೆ ನೀಡಿದಂತೆ ಈ ಕುರಿತು ಪ್ರತ್ಯೇಕವಾಗಿ ಸ್ಥಳ ಪ್ರಶ್ನೆಯನ್ನಿಟ್ಟು ಅದಕ್ಕೆ ಬೇಕಾದಂತಹ ಪರಿಹಾರವನ್ನು ಮತ್ತು ಉಪಾಯಗಳನ್ನು ಕಂಡುಹಿಡಿದು ಪೂರ್ಣವಾಗಿ ದೇವರ ಸಂಕೋಚವನ್ನು ಮಾಡಿ ನವೀಕರಣವನ್ನುಗೊಳಿಸಿ ನಾಡಿದ್ದು 2 ತಾರೀಕು ಗುರುವಾರ ಏಪ್ರಿಲ್ ಕಟೀಲ್ನಲ್ಲಿ ಪುನಃ ಆ ರಕ್ತೇಶ್ವರಿಯ ಪ್ರತಿಷ್ಠೆ ಬ್ರಹ್ಮಕಲಶಾಭಿಷೇಕ ವಿಜೃಂಭಣೆಯಿಂದ ನಡೆಯಲಿಕ್ಕಿದೆ. ಈಗಾಗಲೇ ನೀವು ನೋಡ್ತಾ ಇರುವಂತೆ ಕಲ್ಲಿನ ಕೆತ್ತನೆಯಿಂದ ಕೂಡಿದಂತಹ ಮರದ ಕೆತ್ತನೆಯೂ ಇರತಕ್ಕಂತಹ ವಿಶೇಷವಾದಂತಹ ಸುತ್ತುಪೋಳಿಯನ್ನು ನಿರ್ಮಿಸಿ ರಕ್ತೇಶ್ವರಿ ದೇವಿಗೆ ಅರ್ಪಿಸ್ತಾ ಇದ್ದೇವೆ. ಬೆಳಿಗ್ಗೆ 11 ಗಂಟೆಗೆ ಬ್ರಹ್ಮಕಲಶಾಭಿಷೇಕ, ಅದಾದ ಮೇಲೆ ಸಣ್ಣ ಒಂದು ಸಭಾ ಕಾರ್ಯಕ್ರಮ. ಪೂಜ್ಯ ಪೇಜಾವರ ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಹರಸಲಿಕ್ಕಿದ್ದಾರೆ. ಒಂದಷ್ಟು ಜನಪ್ರತಿನಿಧಿಗಳು ಮತ್ತು ಸಾಮಾಜಿಕ ಪ್ರಮುಖರು ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅನಂತರ ದೇವಿಯ ಪ್ರಸಾದ ರೂಪವಾದಂತಹ ಭೋಜನ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಶಶಿಧರ್ ಶೆಟ್ಟಿ ಅವರ ಸೇವಾ ರೂಪದಲ್ಲಿ ಬಂದಂತಹ ಎಲ್ಲ ಮುತ್ತೈದೆಯರಿಗೆ ದೇವರ ಸೀರೆಯನ್ನು ಪ್ರಸಾದ ರೂಪದಲ್ಲಿ ವಿತರಿಸಲಿಕ್ಕಿದೆ. ಎಲ್ಲ ಭಕ್ತಾದಿಗಳು 11 ಗಂಟೆಯ ಮೊದಲಾಗಿ ಕಟೀಲಿಗೆ ಬಂದು ಬ್ರಹ್ಮಕಲಶದ ಒಂದು ಅನುಗ್ರಹವನ್ನು ಪಡ್ಕೊಂಡು ಸಭಾ ಕಾರ್ಯಕ್ರಮದ ನಂತರ ದೇವರ ಪ್ರಸಾದವನ್ನು ಸ್ವೀಕರಿಸಿ ರಕ್ತೇಶ್ವರಿ ದೇವಿಯ ಹಾಗೂ ದುರ್ಗಾ ಪರಮೇಶ್ವರಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕವಾಗಿ ಕೇಳಿಕೊಳ್ತಾ ಇದ್ದೇನೆ. ರಕ್ತೇಶ್ವರಿ ಎನ್ನುವಂತಹ ಸಾನ್ನಿಧ್ಯಕ್ಕೆ ಇಲ್ಲಿ ಬಹಳ ಔಚಿತ್ಯ ಇದೆ. ನಮ್ಮಲ್ಲಿ ಕಟೀಲು ಕ್ಷೇತ್ರ ಮಹಾತ್ಮ ಯಕ್ಷಗಾನ ನಡೀತಾ ಇದೆ. ದೇವಿ ಮೋಹಿನಿ ಸ್ವರೂಪದಲ್ಲಿ ಬಂದು ನೆಲೆಸ್ತಾಳೆ ಎನ್ನುವಂತಹ ಏನು ಜಾಗ ಇದೆ ಅದನ್ನು ರಕ್ತೇಶ್ವರಿ ಎಂದು ಭಕ್ತರು ನಂಬಿದ್ದಾರೆ. ಅರುಣಾಸುರನ ವಿಶೇಷವಾದಂತಹ ಖಡ್ಗ ಪ್ರಹಾರದಿಂದ ಶಿಲೆ ವಿಭಾಗವಾಗಿದೆ ಅಂತ ಅವರು ತಮ್ಮ ಮನೆಯಲ್ಲಿ ಇರತಕ್ಕಂತಹ ಮಾತು. ಅಂತಹ ರಕ್ತೇಶ್ವರಿ ಶಿಲೆಯ ಪಕ್ಕದಲ್ಲಿ ಒಂದು ಪೀಠವನ್ನು ಪ್ರತಿಷ್ಠೆ ಮಾಡಲಾಗಿದೆ. ಕಟೀಲಿನಲ್ಲಿ ಯಕ್ಷಗಾನ ನಡೆಯುವಂತಹ ಸಂದರ್ಭದಲ್ಲಿ ಆ ಪೀಠದಲ್ಲಿ ಕೂತ್ಕೊಂಡು ದೇವಿ ಯಕ್ಷಗಾನವನ್ನು ನೋಡ್ತಾಳೆ ಎನ್ನುವಂತಹ ಐತಿಹ್ಯ ಇಲ್ಲಿದ್ದು ಇದೆ. ಭಕ್ತರ ನಂಬಿಕೆ ಸತ್ಯವಾಗಿದೆ. ಹಾಗಾಗಿ ಯಾವುದೇ ರೀತಿಯಾದಂತಹ ತಮ್ಮದಾದಂತಹ ಕಷ್ಟಗಳ ಪರಿಹಾರಕ್ಕೆ, ಶತ್ರುಬಾಧ ನಿವೃತ್ತಿಗೋಸ್ಕರ ರಕ್ತೇಶ್ವರಿಗೆ ವಿಶೇಷವಾಗಿ ಪ್ರಾರ್ಥನೆ ಮಾಡತಕ್ಕಂತಹ ಕ್ರಮ ಕಟೀಲ್ನಲ್ಲಿದೆ. ಆದ್ದರಿಂದ ಎಲ್ಲ ಭಕ್ತರು ಇದರ ಇದನ್ನು ದಾಟಿಯೇ ದೇವಸ್ಥಾನಕ್ಕೆ ಬರತಕ್ಕಂತಹ ಕ್ರಮವನ್ನು ಇಟ್ಟುಕೊಂಡಿದ್ದಾರೆ. ಒಂದು ದೊಡ್ಡ ಕಲ್ಲು ಏನಿದೆ ಅದನ್ನು ರಕ್ತೇಶ್ವರಿ ಅಂತ ನಾವು ಕಾಣ್ತೇವೆ. ಇದು ಸ್ವಯಂಭೂ ಸನ್ನಿಧಾನ ಅಂತ ಪ್ರಶ್ನಶಾಸ್ತ್ರ ನಿರ್ಧಾರವಾದದ್ದು. ಅದನ್ನು ನಾವು ಯಾವುದೇ ರೀತಿಯಲ್ಲಿ ಮುಟ್ಲಿಲ್ಲ. 2019ರಲ್ಲಿ ಅದಕ್ಕೆ ಭದ್ರತೆಗಾಗಿ ಸುತ್ತ ಕಲ್ಲನ್ನು ಕಟ್ಟಿಕೊಟ್ಟು ಸಾನ್ನಿಧ್ಯಕ್ಕೆ ಬ್ರಹ್ಮಕಲಶಾಭಿಷೇಕವನ್ನು ಮಾಡಿದ್ದೇವೆ. ಅದರ ಪಕ್ಕದಲ್ಲಿದ್ದಂತಹ ಏನು ಪೀಠ ಇದೆ ಆ ಪೀಠವನ್ನು ಪುನಃ ನವೀಕರಿಸ್ತಾ ಆಗ್ತಾ ಇದೆ. ಈಗ ಹತ್ತಿರದಲ್ಲಿ ಇಟ್ಟಿದ್ದೇವೆ. ಪುನಃ ಅದೇ ಪೀಠವನ್ನು ಇಟ್ಟುಕೊಂಡು ನಾಡಿದ್ದು ಆ ಪೀಠದಲ್ಲಿ ದೇವರು ರಾರಾಜಿಸುವ ಹಾಗೆ ಮಾಡ್ತೇವೆ. ಸುತ್ತಲಿನ ಪೌಳಿ ಏನುಂಟು ಮೊದಲು ಕಾಂಕ್ರೀಟ್ ಮಯವಾಗಿತ್ತು. ಅದರ ಬದಲಾಗಿ ಈಗ ಅದನ್ನು ಸಂಪೂರ್ಣವಾಗಿ ಶಿಲಾಮಯಗೊಳಿಸಿಕೊಂಡು ಚತುಶಾಲೆಯ ಒಂದು ಕ್ರಮದಲ್ಲಿ ಆ ಧ್ವಜಾಯದಲ್ಲಿ ಈ ಪೀಠ ನಮ್ಮ ಜೀರ್ಣೋದ್ಧಾರ ಮಾಡಲಾಗಿದೆ. ಕೆಳಗಿನಲ್ಲಿ ಆನೆ, ಸಿಂಹಗಳಿರತಕ್ಕಂತಹ ವಿಶೇಷವಾದಂತಹ ಕೆತ್ತನೆಯನ್ನು ಮಾಡಿ ಪ್ರತಿಯೊಂದು ಇದರಲ್ಲೂ ಸಹ 3 ಕಂಬಗಳನ್ನು ಜೋಡಿಸುವ ಮೂಲಕವಾಗಿ ಒಟ್ಟು 12 ಕಂಬಗಳನ್ನು ಇದರಲ್ಲಿ ನಾವು ಸೇರಿಸಿಕೊಂಡಿದ್ದೇವೆ. ಇದಾಗಿ ಮೇಲೆ ಅದಕ್ಕೆ ಮಾಡನ್ನು ಸಹ 4 ಮೂಲೆಗಳಲ್ಲಿ ಮಾಡನ್ನು ಮಾಡಿದ್ದೇವೆ.
ನಮ್ಮಲ್ಲಿ ದಕ್ಷೇಶ್ವರಿಯನ್ನು ದೈವ ಎನ್ನುವಂತಹ ಸಂಕಲ್ಪದಲ್ಲಿರುವುದರಿಂದ ತಾಮ್ರದ ಮಾಡು ಎನ್ನುವುದು ಮಾಡುವಂತಹ ಕ್ರಮ ಇಲ್ಲ. ಹಾಗಾಗಿ ಹಿತ್ತಾಳೆಯ ಮಾಡು, ಒಳಗೆ ಮರದ ಸಣ್ಣ ಪುಟ್ಟ ಕೆತ್ತನೆಯನ್ನು ಮಾಡುವ ಮೂಲಕವಾಗಿ ಅದನ್ನು ಚಂದ ಕಾಣಿಸ್ತಾ ಇದ್ದೇವೆ. ಕೆಲಸ ಈಗಾಗಲೇ ನಡೀತಾ ಇದೆ. ನಾಡಿದ್ದು 31ನೇ ತಾರೀಕಿಗೆ ಇದನ್ನು ಸ್ಥಪತಿಯವರು ವಾಸ್ತುತಜ್ಞರು ನಮಗೆ ಬಿಟ್ಟುಕೊಡ್ಲಿಕ್ಕಿದ್ದಾರೆ. 31 ತಾರೀಕಿನಿಂದ ಇಲ್ಲಿ ಈ ಸಾನ್ನಿಧ್ಯದ ಎಲ್ಲ ವಾಸ್ತು ಇತ್ಯಾದಿಗಳು, ಸಪ್ತಸಿದ್ಧಿಗಳು, ಭದ್ರಕಮಂಡಲ ಪೂಜೆ, ಅದೇ ರೀತಿಯಾಗಿ ಅಧಿವಾಸ ಹೋಮ, ಮತ್ತೆ ಕಲಶಾಧಿವಾಸ ಎಲ್ಲವನ್ನು ಮಾಡಿ 2ನೇ ತಾರೀಕಿಗೆ ಪುನಃ ಪ್ರತಿಷ್ಠಾಪನೆಯನ್ನುಗೊಳಿಸಿ ಬ್ರಹ್ಮಕಲಶಾಭಿಷೇಕ ನಡೀತದೆ. ಹೀಗೆ ಒಟ್ಟು ಹಂತದಲ್ಲಿ ಈ ಕ್ಷೇತ್ರ ಕಟೀಲಿಗೆ ಒಳಗೆ ಬರುವ ಸಂದರ್ಭದಲ್ಲಿರತಕ್ಕಂತಹ ಈ ಕ್ಷೇತ್ರವು ಜೀರ್ಣೋದ್ಧಾರವಾಗುವುದರೊಂದಿಗೆ ಕಟೀಲಿನ ಎಲ್ಲ ಸಾನ್ನಿಧ್ಯಗಳು ಇವತ್ತು ಸುಸ್ಥಿತಿಯಲ್ಲಿದೆ, ಜೀರ್ಣಾವಸ್ಥೆಯಲ್ಲಿ ಇಲ್ಲ ಎನ್ನುವುದಕ್ಕೆ ಅತ್ಯಂತ ಸಂತೋಷ ಪಡ್ತೇವೆ.